ಮಾತೃಭಾಷೆ ಯಾವುದು? ಮಲಯಾಳ. ಓಹೋ, ನಿಮ್ಮ ಮಾತೃಭಾಷೆ ಮಲಯಾಳಿ ಅಂತ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಇದು ಮಾಡಬೇಕು ದೇವರ ಹತ್ರ, ಭಕ್ತಿ ಅದು, ಪ್ರೀತಿ ಅದು ದೇವರಿಗೆ.
ಭಜಿಸಿದಂಥ ತಂಡ S12 ಭೈರವಿ ಜಿನಭಜನಾ ತಂಡ ವೈನಾಡು. ಭೈರವಿ ತಂಡದವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ನಿಮ್ಮ ಮಾತೃಭಾಷೆ ಯಾವುದು? ಮಲಯಾಳ. ಓಹ್, ನಿಮ್ಮ ಮಾತೃಭಾಷೆ ಮಲಯಾಳಿ ಅಂತ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಥ್ಯಾಂಕ್ ಯು. ವೈನಾಡು ಅಂತ ಹೇಳಿದ್ರಿಂದ ಅಂದ್ಕೊಂಡೆ ಅಷ್ಟೇ. ತುಂಬ ಮಾಧುರ್ಯಪೂರ್ಣವಾಗಿತ್ತು, ಸಂಗೀತಮಯವಾಗಿತ್ತು. ಆದರೆ ಒಂದು ಆಗಲೇ ಹೇಳಿದ ಹಾಗೆ ಇದು ಎಲ್ಲ ಸ್ಪರ್ಧಿಗಳಿಗೂ ನನ್ನದೊಂದು ಕಿವಿ ಮಾತು. ಇದು ನನ್ನ ವೈಯಕ್ತಿಕವಾದ ಚಿಂತನೆ. ಇದನ್ನು ನೀವು ತಗೊಳ್ಬೇಕು ಅಂತ ನೀವು ಯೋಚನೆ ಮಾಡಿ ಇದ್ರ ಬಗ್ಗೆ. ಮೊದಲನೇ ಸಾಲು ಹಾಡಿದ್ರಲ್ಲ, ಹಾಡಿ. ದೂರದಿಂದ ನಮಿಪೆ ನಿನ್ನ ಗೊಮ್ಮಟೇಶನೇ, ಬೆಟ್ಟ ಹತ್ತಿ ತಲೆಯ ನೆತ್ತಿ ನಿಂತ ದೇವನೇ. ಸರಿ ಸದನಿ ಅದು ನಿಂತ ದೇವನೇ ಶರಣು ಅಂದರೆ ಹೆಂಗಿರುತ್ತೆ ನೋಡಿ. ನಿಂತ ದೇವನೇ ಶರಣು. ಆ ಸರನಿಸ ಅಂದ ಕೂಡಲೇ ನಿಂತ ದೇವನ ಅಂದರೆ ಅಲ್ಲಿ ಬೇರೆಯವರಿಗೆ ಹೋಗುತ್ತದೆ. ಅಂದರೆ ನಾನು ಹೇಳೋ ವಿಚಾರ ಏನಂದರೆ, ಭಕ್ತಿ, ಸಾಹಿತ್ಯ, ಸಂಗೀತ, ಚಿಂತನೆ, ಈ ಸ್ವರಗಳು ಬಂದ ಕೂಡಲೇ ಏನಾಗುತ್ತಂದರೆ ಟೆಕ್ನಿಕಲ್ ಆಗಿಬಿಡುತ್ತೆ. ಎಮೋಷನ್ ಇರುವ ಸಂಗೀತ ಟೆಕ್ನಿಕಲ್ ಆಗಿಬಿಡುತ್ತೆ. ಪಂಡಿತ್ ವಸಂತ್ ಕನಕಾಪುರ್ ಅಂತಿದ್ರು, ತುಂಬ ಹಿರಿಯ ಹಾರ್ಮೋನಿಯಂ ವಾದಕರು. ಅವರು ನಾನು ಮುಂಚೆ ಹೀಗೆ ಮಾಡ್ತಾ ಇದ್ದಾಗ ನನಗೆ ಹೇಳಿದ ಒಂದು ಕಿವಿ ಮಾತನ್ನು ನಾನು ಹೇಳ್ತೀನಿ ಈಗ. ಅವ್ರು ಏನು ಹೇಳಿದ್ರಂದರೆ, ನೀವು ಯಾವಾಗ ಭಕ್ತಿ ಸಂಗೀತ ಹಾಡುವಾಗ ಸ್ವರಗಳನ್ನು ಹಾಡ್ತೀರೋ ಅದು ಶಾಸ್ತ್ರೀಯ ಆಗಿಬಿಡ್ತದೆ. ಶಾಸ್ತ್ರೀಯ ಸಂಗೀತಕ್ಕೂ ಭಕ್ತಿ ಸಂಗೀತಕ್ಕೂ ಭಜನೆಗೂ ಒಂದು ಡೆಫಿನೆಟ್ ಆಗಿರ್ತಕ್ಕಂಥ ಒಂದು ಇದಿರಬೇಕು. ಏನು ಹೇಳ್ತಾರೆ ಅದಕ್ಕೆ, ವ್ಯತ್ಯಾಸ ಇರಬೇಕು, ಡಿಫ್ರೆನ್ಸಿಯೇಷನ್ ಇರಬೇಕು. ಇಲ್ದಿರ ಏನಾಗುತ್ತೆ, ಶಾಸ್ತ್ರೀಯ ಸಂಗೀತ, ಭಕ್ತಿ ಸಂಗೀತ, ಚಲನಚಿತ್ರ ಸಂಗೀತ ಎಲ್ಲ ಒಂದೇ ಥರ, ಎಲ್ಲದರಲ್ಲೂ ಸ್ವರ ಹಾಡೋದು, ಎಲ್ಲದರಲ್ಲೂ ಅಕಾರ ಹಾಡೋದು. ಇದು ನನ್ನ ವೈಯಕ್ತಿಕವಾದ್ದು, ಹಾಗೆ ನನ್ನ ಗುರುಗಳಿಂದ ನಾನು ಕಲಿತದ್ದು. ಅದು ನಿಮಗೆ ಹೇಳ್ತಿದ್ದೇನೆ. ಯಾಕೆಂದರೆ ಇದು ಬರೀ ಭಜನೆ ಅಂತಕ್ಕಂಥದ್ದು ಇವತ್ತಿನ ಈ ಕಾಂಪಿಟೇಷನಲ್ಲಿ ಮುಗಿಯುವಂಥದ್ದಲ್ಲ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ನಡಿಬೇಕು. ಆ ಜಿನೇಶನ ಪ್ರೀತಿ ನಿಮ್ಮ ಮೇಲೆ ಬರಬೇಕಾದ್ರೆ ನೀವು ಸಂಗೀತಕ್ಕಿಂತ ಹೆಚ್ಚಾಗಿ ಭಕ್ತಿಯ ಕಡೆ ವಾಲಬೇಕು. ಎಲ್ಲ ಸ್ಪರ್ಧಿಗಳಿಗೂ ಒಂದು ಕಿವಿ ಮಾತು ಇನ್ನೊಂದು ಏನಂದರೆ, ಭಜನೆಯ ಉದ್ದೇಶ ಭಕ್ತಿಯೇ ಹೊರತು ನಮ್ಮ ಎಕ್ಸ್ಪರ್ಟೀಸ್ ಅಲ್ಲ. ನಾವೇನು ವಿದ್ವತ್ತನ್ನು ತೋರಿಸ್ಬೇಕು ಅಂತ ಭಜನೆ ಹಾಡಬಾರ್ದು. ಭಗವಂತನ ಹತ್ರ ನೇರವಾಗಿ ಮಾತಾಡೋದು ಭಜನೆ, ಡೈರೆಕ್ಟ್ ಡೈಲಾಗ್ ವಿತ್ ಗಾಡ್. ಶರಣು, ಶರಣಾಗತಿ. ಇನ್ನೊಂದು ಸರಿ ಹಾಡಿ ನನಗೋಸ್ಕರ, ಅದು ಶರಣು ಅಂತ ಸೇರಿಸಿ ಹಾಡಬೇಕು. ಹಾಡಿ. ದೂರದಿಂದ ದೂರದಿಂದ ನಮಿಪೆ ನಿನ್ನ ಗೊಮ್ಮಟೇಶನೇ, ಬೆಟ್ಟ ಹತ್ತಿ ತಲೆಯ ನೆತ್ತಿ ನಿಂತ ದೇವನೇ ಶರಣು. ದೂರದಿಂದ ನಮಿಪೆ ನಿನ್ನ ಗೊಮ್ಮಟೇಶನೇ. ನೋಡಿ, ಇಲ್ಲೂ ಅಷ್ಟೇ ಒಂದೊಂದು ಶಬ್ದ ನಾನು ಸ್ವಲ್ಪ ಇದು ಎಲ್ರಿಗೂ ಕಿವಿ ಮಾತು ಅಂತ ಹೇಳ್ತಾ ಇದ್ದೇನೆ. ಈಗ ದೂರದಿಂದ ಅಲ್ಲೊಂದು ಭಾವನೆ ಇದೆ, ನಮಿಪೆ ನಿನ್ನ, ಅಲ್ಲಿ ಭಕ್ತಿ ಬರಬೇಕು. ದೂರದಿಂದ ನಮಿಪೆ ನಿನ್ನ ಅಲ್ಲ, ದೂರದಿಂದ ನಮಿಪೆ ನಿನ್ನ, ಅಲ್ಲಿ ಮುದ್ದು ಮಾಡಬೇಕು ದೇವರ ಹತ್ರ. ಭಕ್ತಿ ಅದು, ಪ್ರೀತಿ ಅದು. ದೇವರಿಗೆ ಮಾಡೋ ಪ್ರೀತಿ ಇದೆಯಲ್ಲ, ಅದನ್ನೇ ಭಕ್ತಿ ಅಂತ ಹೇಳೋದು. ಅಲ್ಲಿ ಮಾತಾಡೋದಲ್ಲ, ನೀವು ಹಾಡೋ, ನಿಮ್ಮ ಹೃದಯ ಮಾತಾಡಬೇಕು. ದೂರದಿಂದ ನಮಿಪೆ ನಿನ್ನ ಗೊಮ್ಮಟೇಶನೇ ಶರಣು. ದೂರದಿಂದ, ಹೀಗೆ ದೇವರ ಹತ್ರ ಭಕ್ತಿ ಅದು, ಪ್ರೀತಿ ಅದು. ದೇವರಿಗೆ ಮಾಡೋ ಪ್ರೀತಿ ಇದೆಯಲ್ಲ, ಅದನ್ನೇ ಭಕ್ತಿ ಅಂತ ಹೇಳೋದು. ಅಲ್ಲಿ ಮಾತಾಡೋದಲ್ಲ, ನೀವು ಹಾಡೋ, ನಿಮ್ಮ ಹೃದಯ ಮಾತಾಡಬೇಕು. ದೂರದಿಂದ ನಮಿಪೆ ನಿನ್ನ ಗೊಮ್ಮಟೇಶನೇ ಶರಣು. ದೂರದಿಂದ, ಹೀಗೆ ಬಂದಾಗ ಭಜನೆ ಕೇಳುವವರ ಕಣ್ಣಲ್ಲಿ ನೀರು ಬರೆಸುತ್ತೆ. ಗೊಮ್ಮಟೇಶನ ಆಕೃತಿಯನ್ನು ಎದುರುಗಡೆ ಕಲ್ಪಿಸಿಕೊಂಡು ಹಾಡಬೇಕು, ಆಡಿಯನ್ಸ್ನಲ್ಲ. ಇದು ನಿಮಗೆ ಕಿವಿ ಮಾತು. ಅಣ್ಣ ಅಂತ ತಿಳ್ಕೊಂಡಿದ್ದನ್ನು ಪಾಲಿಸಿ. ನಮಸ್ಕಾರ.